ನೆಕ್ಸ್ಟ್ ನಾವು ಹೋಗಿದ್ದು 4th ಪ್ಲೇಸ್ ಗೋವಿಂದ ಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ಅದ್ ಕಡೆ ಫುಲ್ ಶಾಪಿಂಗ್ ಐಟಮ್ಸ್ ಇತ್ತು. ನಾವೇನು ತಗೊಳಕ್ ಹೋಗ್ಲಿಲ್ಲ. ಅಲ್ಲಿ ಎಂಟ್ರಿ ಆಗ್ತಾನೆ ಅಲ್ಲಿ ₹5 ಟಿಕೆಟ್ ಇರುತ್ತೆ, ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಳಕ್ಕೆ. ಅದನ್ನ ತಗೊಂಡು ಹೋಗಿ ಒಳಗಡೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಚೆ ಬಂದಿದ ತಕ್ಷಣ ಅಲ್ಲಿ ಆತಿ ರಾಮ ಬಾಬಾದು ಸಮಾಧಿ ಇರುತ್ತೆ. ಆಮೇಲೆ ಅಲ್ಲಿ ಆಂಜನೇಯದ್ದು ವಿಗ್ರಹ ಇದ್ದು ಅದಕ್ಕೆ ಕಾಯಿನ್ ಮೆಚ್ಬಿಟ್ಟು ಏನಾದ್ರು ಬೇಡ್ಕೊಂಡ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬೇಡ್ಕೊಂಡೆ. ಹಂಗೆ ಇನ್ ಸ್ವಲ್ಪ ಮುಂದೆಗೆ ಹೋಗಿ 1 ಕಿಲೋಮೀಟರ್ ದೂರದಲ್ಲೇ ಆಕಾಶಗಂಗಾ ಟೆಂಪಲ್ ಕೂಡ ಇರುತ್ತೆ. ಇದಕ್ಕೊಂದು ದೊಡ್ಡ ಸ್ಟೋರಿ ಆಗೋಯ್ತು. ಅಲ್ಲಿಂದ ಹತ್ರನೇ ನಡ್ಕೊಂಡು ಹೋಗ್ತಾ ಇದ್ವಿ, ಆಮೇಲೆ ಗೊತ್ತಾಯ್ತು ದೂರ ಅಂತ ಹೇಳ್ಬಿಟ್ಟು ಮತ್ತೆ ಕಾರ್ ಹತ್ತಿ ಅದರಿಂದ ಬಂದ್ವಿ. ಇದೇ ಆಕಾಶಗಂಗಾ ಅಂತ. ನೀರ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಯಾಕಂದ್ರೆ ಮಳೆ ಸೀಸನ್ ಅಲ್ಲಿ ಹೋಗಿದ್ವಲ್ವಾ ಅದಕ್ಕೆ. ಹಂಗೆ ಪಕ್ಕದಲ್ಲಿ ಅಮ್ಮವಾರ ಟೆಂಪಲ್ ಇತ್ತು, ಅದಕ್ಕೂ ನಮಸ್ಕಾರ ಹಾಕೊಂಡು ಫುಲ್ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂತಾ ಇದೀವಿ. ಇನ್ನ ಯಾರೆಲ್ಲ ನಮ್ಮ ಅಕೌಂಟ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇಗ ಬೇಗ ಫಾಲೋವರ್ಸ್ ಜಾಸ್ತಿ ಆಗೋಣ. ಅಷ್ಟೇ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.